ಇನ್ನು 18 ತಿಂಗಳು ತುಂಬದ ಕಂದಮ್ಮ, ಆದರೆ ಈಗಾಗಲೇ 10 ಸಲ ಫ್ರ್ಯಾಕ್ಚರ್ ಆದ ನೋವಿನ ಅನುಭವವಿದೆ. ಯಾಕಂದ್ರೆ ಈ ಮಗುವಿಗೆ ಮೂಳೆ ಮುರಿತದ್ದೇ ಕಾಯಿಲೆ. ಇಂಥದೊಂದು ವಿಚಿತ್ರ ರೋಗವಿರುವ ಮಗುವಿನ ಕರುಣಾಜನಕ ಕಥೆ ಇಲ್ಲಿದೆ. ಪುಟ್ಟ ಪುಟ್ಟ ಹೆಜ್ಜೆಗಳು, ಮುಖದಲ್ಲಿ ತುಂಟತನ, ನೋಡಿದರೆ ಎತ್ತಿ ಮುದ್ದಾಡಬೇಕೆನ್ನಿಸುವ ಮುದ್ದು ಮಗು. ಆದರೆ ಹಾಗೆಲ್ಲ ಎತ್ತಿ ಮುದ್ದಾಡುವಂತಿಲ್ಲ. ಯಾಕೆ ಅಂದರೆ ಎತ್ತಿದರೆ ಮಗುವಿನ ಮೂಳೆಯೇ ಮುರಿದು ಬಿಡುತ್ತೆ. ಹೌದು, ಗ್ಲಾಸ್ ಬೋನ್ ಡಿಸೀಸ್ ಎಂಬ ವಿಚಿತ್ರ ರೋಗ ಈ ಮಗುವಿನ ಮೂಳೆಯನ್ನೇ ಟೊಳ್ಳಾಗಿಸಿದೆ. ಇದು ಗ್ಲಾಸ್ ಬೋನ್ ಡಿಸೀಸ್ ಅನ್ನೋದು ಒಂದು ಅನ್ಕಾಮನ್ ಡಿಸಾರ್ಡರ್. ನಮ್ಮ ದೇಶದಲ್ಲಿ ಒಂದು 20,000 ಡೆಲಿವರಿ ಆದರೆ ಒಂದು ಮಗುಗೆ ಈ ಥರ ಅನ್ಫಾರ್ಚುನೇಟಾಗಿ ಆಗುತ್ತೆ. ಇದರಲ್ಲಿ ಮೂಳೆದು ತೊಂದರೆ ಇರುತ್ತೆ. ಮೂಳೆ ವಿಲ್ ನಾಟ್ ಬಿ ಸ್ಟ್ರಾಂಗ್ ಇರೋದಿಲ್ಲ. ಅದನ್ನು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಆಸ್ಟಿಯೋಜೆನಿಸಿಸ್ ಇಂಪರ್ಫೆಕ್ಟಾ ಅಂತ ಹೇಳ್ತೀವಿ. ಅಂದರೆ ಮೂಳೆ ಜನನ ಆಗೋದು ಪರ್ಫೆಕ್ಟಾಗಿ ಆಗೋದಿಲ್ಲ ಅಂತ. ಹುಟ್ಟುವಾಗಲೇ ತಂದೆ ತಾಯಿಯನ್ನ ಕಳೆದುಕೊಂಡಿರುವ ಮೊನೀಶ್ಗೆ ಈ ರೋಗ ತಾಯಿಯಿಂದ ಬಂದ ಬಳುವಳಿ. ಬೆಂಗಳೂರಿನ ಕೇಂಬ್ರಿಡ್ಜ್ ರಸ್ತೆಯಲ್ಲಿರುವ ಶಿಶು ಮಂದಿರವೇ ಈತನ ಮನೆ. ವೈದ್ಯಕೀಯ ಚಿಕಿತ್ಸೆ ಈತನಿಗೆ ಕೊಂಚ ಸಮಾಧಾನ ನೀಡಿದ್ರೂ ರೋಗದಿಂದ ಸಂಪೂರ್ಣ ಹೊರಬರಲು ಸಾಧ್ಯವಿಲ್ಲ ಅಂತಾರೆ ವೈದ್ಯರು. ಈವನ್ ಅವನ್ನ ಪಿಕ್ ಮಾಡೋದ್ರಲ್ಲಿ ಎತ್ಕೊಂಡ್ರೂ ಕೈ ಫ್ರ್ಯಾಕ್ಚರ್ ಆಗಿಬಿಡೋದು, ಕಾಲುಗಳು ಫ್ರ್ಯಾಕ್ಚರ್ ಆಗಿದೆ. ಅವನಿಗೆ ಒಂದು 4-5 ಟೈಮ್ಸ್ ಆಗಿದೆ. ಸೊ ಅದಕ್ಕೆ ಅದೆಲ್ಲ ನಾವೆಲ್ಲ ಕನ್ಸಿಡರ್ ಮಾಡಿ ವಿ ಸ್ಟಾರ್ಟೆಡ್ ಇಮ್ ಆನ್ ಟ್ರೀಟ್ಮೆಂಟ್. ಫಾರ್ಚುನೇಟ್ಲಿ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದೆ ನಾನು. ಮುದ್ದಾಗಿರುವ ಈ ಕಂದಮ್ಮ ಯಾರ ಮನೆಯಲ್ಲಾದರೂ ದೀಪವಾಗಿರಬಹುದಾಗಿತ್ತು. ಆದರೆ ಈ ರೋಗವಿರುವ ಕಾರಣ ಯಾರೊಬ್ಬರೂ ಈತನನ್ನ ದತ್ತು ತೆಗೆದುಕೊಳ್ಳಲು ಮುಂದೆ ಬರುತ್ತಿಲ್ಲ. ಆ್ಯಕ್ಟಿವ್ ಆಗಿದ್ದಾನೆ, ಬೇರೆ ಮಕ್ಕಳ ಜೊತೆ ಆಟ ಆಡ್ತಾನೆ, ಓಡಾಡ್ತಾನೆ. ನೀವೇ ನೋಡಿರ್ಬೋದು ಮಕ್ಕಳನ್ನ ಯಾವ ರೀತಿ ಅವನು ಆಟ ಆಡ್ತಾ ಇದ್ದಾನೆ ಅಂತ. ತುಂಬ ಚೆನ್ನಾಗಿದ್ದಾನೆ. ಬಟ್ ಆದರೆ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಯಾರೂ ಮಗುನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಯಾರು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಮುಂದೆ ಬಂದರೆ ತುಂಬ ಸಹಾಯ ಆಗುತ್ತೆ ನಮಗೆ. ಸಾಮಾನ್ಯವಾಗಿ ಈ ರೋಗ ಬಂದರೆ ಹುಟ್ಟಿದೊಡನೆ ಸಾವನ್ನಪ್ಪುತ್ತಾರೆ. ಆದರೆ ಸಾವಿನೊಂದಿಗೆ ಸೆಣಸಿ ಗೆದ್ದಿರುವ ಮೊನೀಶ್ ಈಗ ಬದುಕಿನೊಂದಿಗೆ ಹೋರಾಡುತ್ತಿದ್ದಾನೆ. ಆತನ ಹೋರಾಟಕ್ಕೆ ಜಯವಾಗಲಿ, ಮುಗ್ಧ ಬದುಕು ಮುರಿಯದಿರಲಿ. ಗಾಜಿನ ಗೊಂಬೆಯಂತೆ ಮುದ್ದಾಗಿರುವ ಮುನೀಶನ ದೇಹವು ಗಾಜಿನಷ್ಟೇ ಸೂಕ್ಷ್ಮವಾಗಿದೆ. ಏಳುತ್ತಾ ಬೀಳುತ್ತಾ ನಲಿಯುತ್ತಾ ಕಳೆಯಬೇಕಾದ ಬಾಲ್ಯ ಈ ರೋಗದ ನೆರಳಲ್ಲಿ ಮಸುಕಾಗಿದೆ. ಇದೀಗ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಹಾಗೂ ಸಹೃದಯರ ಮಾನವೀಯತೆಯೊಂದೇ ಈತನ ಬಾಲ್ಯವನ್ನು ಮರಳಿಸಿಕೊಡಬಲ್ಲದು. ಕ್ಯಾಮ್ರಾಮನ್ ಪ್ರಸಾದ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಿನ್ನೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆ ಎದುರು ತುಂಬು ಗರ್ಭಿಣಿಯೊಬ್ಬ ಮಹಿಳೆಯೊಬ್ಬಳು ಕುಳಿತಿದ್ಲು. ಆಕೆಗೆ ಹೆರಿಗೆಯ ಸಮಯ ಹತ್ತಿರಕ್ಕೆ ಬಂದಿತ್ತು. ತನ್ನನ್ನ ದಾಖಲಿಸಿಕೊಳ್ಳುವಂತೆ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ಲು. ಆದರೆ ಆಸ್ಪತ್ರೆಯ ಯಾವುದೇ ಒಬ್ಬ ಸಿಬ್ಬಂದಿಯೂ ಇದನ್ನ ಕಿವಿಗೆ ಹಾಕೊಳ್ಳಿಲ್ಲ. ಒಬ್ಬರಿಗೆ ಆಕೆಯ ಮೇಲೆ ಕರುಣೆ ಮೂಡಲಿಲ್ಲ. ಅದಕ್ಕಿದ್ದ ಕಾರಣ ಒಂದೇ, ಆ ಹೆಣ್ಣು ಮಗಳು HIV ಪಾಸಿಟಿವ್ ಅನ್ನೋದು. ಆ ನತದೃಷ್ಟ ತುಂಬು ಗರ್ಭಿಣಿಯ ಕರುಣಾಜನಕ ಕಥೆ ಇಲ್ಲಿದೆ. ಈಕೆ ಯಾರು, ಎಲ್ಲಿಯವಳು ಅನ್ನೋದರ ಬಗ್ಗೆ ಕುತೂಹಲ ಬೇಡ. ತುಮಕೂರು ಜಿಲ್ಲೆಯ ಸಣ್ಣ ಹಳ್ಳಿಯೊಂದರ ಬಡ ಹೆಣ್ಣು ಮಗಳು ಈಕೆ. ಮದ್ದಿಲ್ಲದ HIV ಕಾಯಿಲೆ ಇದೆ ಎಂದು ವೈದ್ಯರು ಘೋಷಿಸಿಯಾಗಿದೆ. ಅದು ಗೊತ್ತಾಗಿ ಗಂಡ ಹೊರಗೆ ಹಾಕಿದ ನಂತರ ತಾನು ಗರ್ಭಿಣಿ ಅನ್ನೋದು ಈಕೆಗೆ ಗೊತ್ತಾಗಿದೆ. ಹೆರಿಗೆ ದಿನ ಹತ್ತಿರಕ್ಕೆ ಬರ್ತಿದ್ದಂತೆ ತುಮಕೂರು ಜಿಲ್ಲಾಸ್ಪತ್ರೆಗೆ ಹೋದರೆ ಅಲ್ಲಿನ ವೈದ್ಯರು ನಮ್ಮಲ್ಲಿ ರಕ್ತದ ಸ್ಟಾಕ್ ಇಲ್ಲ ಅಂತ ಹೇಳಿ ಸಾಗ ಹಾಕಿದ್ದಾರೆ. ಅಣ್ಣ ವೆಂಕಟೇಶ್ ಸಹಾಯದಿಂದ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಗೆ ಬಂದರೆ ಇಲ್ಲಿ ಕೂಡ ಅದೇ ಕಥೆ. ನಮ್ಮ ತಂಗಿಗೆ HIV ಇರೋದ್ರಿಂದ ನಾವು 3 ದಿವಸದಿಂದ ಅಲಿತಾ ಇದ್ವಿ. ಯಾರೂ ಕೆಸಿ ಜನರಲ್ ಹಾಸ್ಪಿಟ್ಲಿಗೆ ಯಾರೂ ರೆಸ್ಪಾನ್ಸಿಬಲ್ ತಗೊಳ್ಳಿಲ್ಲ. ಅವರು ಈಗ ಅಲ್ಲಿ ಬಂದು ಕೇಳಿದ್ವಿ. ಅವರು ತುಮಕೂರಿಗೆ ಹೋಗು, ನಮ್ಮ ಹತ್ರ ಇದಿಲ್ಲ ಅಂತ ಹೇಳಿದ್ರು. ಸರಿ ನಾವು ಆಯಿತು ಅಂತ ಅಂದ್ಬಿಟ್ಟು ನನಗೆ ಇಡಿಸಲಿಲ್ಲ. ನಾನು ಸುವರ್ಣ ನ್ಯೂಸಿಗೆ ಬಂದು ಇದು ಕೊಟ್ಟೆ ನಾನು.
ಈ ವಿಷಯ ತಿಳಿದ ಸುವರ್ಣ ನ್ಯೂಸ್ ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ ತಂಡ ಕೆಸಿ ಜನರಲ್ ಆಸ್ಪತ್ರೆಗೆ ಹೋಯಿತು. ಮೊದಲು ಎದುರಾದವರು ಈ ಹೆಣ್ಣು ಮಗಳು ಪಾರ್ವತಮ್ಮ. ರಕ್ತನೂ ಕಡಿಮೆ ಐತಪ್ಪ, ತುಂಬಾ ಕಡಿಮೆ ಇದೆ ರಕ್ತ. ಅದಕ್ಕೆ ಸುಮ್ಮನೆ ನೀವು ವಾಣಿ ವಿಲಾಸ ಕರ್ಕೊಂಡು ಹೋಗ್ಬಿಟ್ರೆ ಒಳ್ಳೇದು ನೋಡ್ರಿ. ಯಾಕಂದ್ರೆ ಅಲ್ಲಿ ಸಪ್ರೇಟ್ ವಾರ್ಡ್ ಎಲ್ಲ ಇರ್ತದೆ. ಆಮೇಲೆ ಹುಟ್ಟಿದ ತಕ್ಷಣ ಮಗುಗೆ ಅವೆಲ್ಲ ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ ಎಲ್ಲ ಹಾಕ್ಬೇಕು. ಇಲ್ಲಾಂದ್ರೆ ಮಗುಗೂ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ. ಅವು ಹುಟ್ಟಿದ ತಕ್ಷಣ ಎಲ್ಲ ಹಾಕ್ಲಿಕ್ಕೆ ಅಲ್ಲೆಲ್ಲ ಫೆಸಿಲಿಟೀಸ್ ಎಲ್ಲ ಇರ್ತದೆ. ನಿಯೋನೆಟಾಲಜಿಸ್ಟ್ ಎಲ್ಲ ಇದ್ದಾರೆ ಅಲ್ಲಿ. ಸುಮ್ಮನೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಬಿಟ್ಟು ಅಲ್ಲೇ ಮಾಡಿಸ್ಬಿಟ್ರೆ ಒಳ್ಳೆ, ನಿಮ್ಮೊಳ್ಳೇದಕ್ಕೆ. ಇಲ್ಲಿ ಮಾಡೋದಿಲ್ಲ ಅಂತ ನಾವೇನು ಕಳಿಸ್ತಾ ಇಲ್ಲ, ನೋವು ಬಂದಾಗ ಬರ್ಲಿ ಮಾಡ್ತಾರೆ ತಿಳಿತಲ್ಲ. ಬಟ್ ಫೆಸಿಲಿಟೀಸ್ ಎಲ್ಲ ಅಲ್ಲಿ ಸಿಗ್ತದೆ. ಸಪ್ರೇಟ್ ವಾರ್ಡ್ ಇದೆ. ಮಗುಗೂ ಕಾಯಿಲೆ ಬರ್ಲಿಲ್ದಂಗೆ ಅವಾಯ್ಡ್ ಮಾಡ್ಬೋದು. ನಿಯೋನೆಟಾಲಜಿಸ್ಟ್ ಎಲ್ಲ ಇದೆ. ಡೋಸೇಜ್ ಎಷ್ಟೆಷ್ಟು ಅಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಇಲ್ಲಿ ಅವೆಲ್ಲ ಫೆಸಿಲಿಟೀಸ್ ಇಲ್ಲ. ಅದೇ ಮಾಡೋದು ದೊಡ್ಡದಲ್ಲ, ಮತ್ತೆ ಹುಟ್ಟೋ ಮಗುಗೆ ಇದು ಮಾಡೋದು ಒಳ್ಳೇದಲ್ವಾ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಮಾತ್ರ ಈಕೆಯ ಹೆರಿಗೆ ಆಗಬೇಕು ಅಂತ ಡಾಕ್ಟರ್ ಪಾರ್ವತಮ್ಮ ಹೇಳಿದ್ದನ್ನ ಕೇಳಿ ಸತ್ಯ ಅಂತಾನೆ ಅಂದ್ಕೊಂಡಿತ್ತು ನಮ್ಮ ಟೀಮ್. ಆದರೆ ಸತ್ಯ ಬಹಿರಂಗವಾದದ್ದು ಇಲ್ಲೇ ಇರೋ ART ಸೆಂಟರ್ನ ಕೌನ್ಸಿಲರ್ ಸೌಮ್ಯ ಎದುರು ಹೋಗಿ ನಿಂತಾಗ. ಮಾಡ್ಲೇಬೇಕು, ಡಾಕ್ಟರ್ಸ್ ಮಾಡ್ಲೇಬೇಕಾದ ಡ್ಯೂಟಿ ಅದು. ಅದೇ ಯಾರು ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ. ಪೇಷಂಟ್ ಸಫರ್ ಪಡ್ತಾರೆ ಅಷ್ಟೇ. ಅವ್ರನ್ನ ತುಂಬಾ ಡೆಲಿವರಿ ಮಾಡಲ್ಲ, ಸುಮ್ಮನೆ ಪೇನ್ ತಿನ್ನಿಸ್ತಾರೆ ಪೇಷಂಟ್ ಗಳಿಗೆ. ಯಾರು ಸೂಪರ್ಡೆಂಟ್ ಮುಂದೆ ಯಾರು ಡಾಕ್ಟರ್ಸ್ ನಾವು ಮಾಡಲ್ಲ ಅಂತ ಯಾರು ಹೇಳಲ್ಲ. ಮಾಡ್ಬೇಕಾಗತ್ತೆ ಅವ್ರ ಡ್ಯೂಟಿ ಮಾಡ್ಲೇಬೇಕು ಅಂತಾರೆ ಸೂಪರ್ಡೆಂಟ್. ಅದೇ ಡಾಕ್ಟರ್ಸ್ ಯಾರು ಮುಂದೆ ಬರಲ್ಲ. ಕಠೋರ ಸತ್ಯವನ್ನ ಬಿಚ್ಚಿಟ್ಲು ಈಕೆ. ಹಾಗಾದ್ರೆ HIV ಸೋಂಕಿನ ಹೆಣ್ಣು ಮಕ್ಕಳ ಹೆರಿಗೆಯೇ ಆಗೋದಿಲ್ವಾ? ಹಾಗಂತ ಕೇಳಿದ್ದಕ್ಕೆ ಈ ಸೌಮ್ಯನೇ ಒಂದು ಪರಿಹಾರ ಹೇಳಿದ್ಲು. ಹೋಗೋದಾದ್ರೆ ನೀವು ಡೈರೆಕ್ಟ್ ಆಗಿ 108 ಫೋನ್ ಮಾಡಿ ವಾಣಿ ವಿಲಾಸ ಆಸ್ಪತ್ರೆ ಅಂತ ಹೋಗಿ ಎಲ್ಲಾ ರಿಪೋರ್ಟ್ಸ್ ತಗೊಂಡೋಗಿ ಜೊತೆಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಹೋಗಿ ಅಡ್ಮಿಟ್ ಆಗಿ ಅವ್ರು ಮಾಡ್ಲೇಬೇಕು. 108 ಕಾಲ್ ಮಾಡೋದಾಗ ಎಂತ ಎಮರ್ಜೆನ್ಸಿ ಕೇಸ್ ಆದ್ರೂ ಕೂಡ ಯಾವುದೇ ಹಾಸ್ಪಿಟಲ್ ಮಾಡೇ ಮಾಡ್ತಾರೆ. ಅವ್ನು ಬೆಸ್ಟ್ ಐಡಿಯಾ ಹೇಳ್ಕೊಡ್ತೀವಿ. ವಾಣಿ ವಿಲಾಸ ಹೆರಿಗೆ ಹಾಸ್ಪಿಟ್ಲು ಅಲ್ಲಿ ಹೋಗಿ ಮುಂಚೆನೆ ಹೋಗಿ ನಾವ್ ಇಲ್ಲಿ ಡೆಲಿವರಿ ಮಾಡಿಸ್ಕೊತೀವಿ ನಾವು ಮಾಡಿ ಅಂತಂದ್ರೆ ಯಾರು ಹೋಗ್ತಾರೆ. ಎಲ್ಲ ಕಡೆನೂ ಎಲ್ಲ ಇದೇನೆ. ಎಲ್ಲರೂ ಡಾಕ್ಟರ್ ನಮ್ಮ ಸೇಫ್ಟಿ ಮುಖ್ಯ ಅಂತ ಹೋಗ್ತಾರೆ. ಡೆಲಿವರಿ ಮಾಡಿದ್ರು ಪ್ರಾಬ್ಲಮ್ ಅದೇನ್ ಗೊತ್ತಾ, ಪ್ರಿಕಾಷನ್ ತಗೋಬೇಕು. ಅವ್ರು ಕಣ್ಣಿಗೆಲ್ಲ ಗ್ಲಾಸ್ ಮಾಸ್ಕ್ ಎಲ್ಲ ಹಾಕೋಬೇಕು. ಕೆಲವ್ರಿಗೆ HIV ಇದೆ ಅಂತ ಗೊತ್ತಿರಲ್ಲ. ಅವ್ರಿಗೆ ಅವ್ರು ಮಾಡ್ತಾ ಇರ್ತಾರೆ. ಇವಾಗ ಸಿಸೇರಿಯನ್ ಮಾಡ್ಬೇಕು, ನಾರ್ಮಲ್ ಮಾಡ್ಬೇಕು. ಅವ್ರ ಬ್ಲಡ್ ನನ್ನ ಕಣ್ಣಿಗೆ ಹೋಯ್ತು ಅಂದ್ರೆ ಅವ್ರಿಗೆ ಕೂಡ HIV ಪಾಸಿಟಿವ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಹೆದರ್ತಾರೆ ಇಲ್ಲ. ಈಗ ಅವ್ರ ಬಾಯಿಗೆ ಹೋಗೋದಕ್ಕೆ ಕಣ್ಣೊಳಗಡೆ ಹೋದ್ರೆ ಆತರ ನಮಗೂ ಬರೋಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅವ್ರು ಹೆದರ್ತಾರೆ. ಇದನ್ನೆಲ್ಲ ಕೇಳಿದ ಮೇಲೆ ನೇರವಾಗಿ ನಮ್ಮ ಟೀಮ್ ಹೋಗಿದ್ದು ಇನ್ಚಾರ್ಜ್ ಸೂಪರಿಂಟೆಂಡೆಂಟ್ ಆಗಿರೋ ವಿಮಲಾ ಪಾಟೀಲ್ರ ಎದುರಿಗೆ. ಒಂದು ಸಮಾಧಾನ ಅಂದ್ರೆ ಇವರು ಮಾನವೀಯತೆಯಿಂದ ವರ್ತಿಸಿದ್ರು. HIV ಸೋಂಕಿತ ಗರ್ಭಿಣಿಗೆ ಹೆರಿಗೆ ಮಾಡಲು ನಿರಾಕರಿಸಿದವರನ್ನ ಕುಳಿತಲ್ಲಿಗೆ ಕರೆಸಿಕೊಂಡ್ರು. ಡೆಲಿವರಿಗೆ ಇಲ್ಲಿ ಡಾಕ್ಟರ್ಸ್ ಯಾರು ಒಪ್ಪಲ್ಲ. ಇಲ್ಲ ಹೋಗ್ತಾರೆ, ಯಾರು ಆತರ ಮಾಡಲ್ಲ. ನೀವು ಯಾವಾಗ ನೋವು ಬರುತ್ತೆ ಅಲ್ಲಿ ಹೋಗಿ ಡ್ಯೂಟಿ ಡಾಕ್ಟರ್ ಇರ್ತಾರೆ, ತೋರಿಸ್ಕೊಳ್ಳಿ, ಅವ್ರು ಅಟೆಂಡ್ ಮಾಡ್ತಾರೆ. ಯಾರು ಇಲ್ಲ ಅಂತಂದ್ರೆ ನಾನು ಬಂದು ಹೇಳಿ. ಮೇಡಮ್ ಅಡ್ಮಿಟ್ ಮಾಡ್ಕೊಂತೀನಿ ನಾನು ಹೇಳ್ತೀನಿ ರೀ. ಅವ್ರು ನೋಡ್ತಾರೆ. ಒಂದು ನಿಮಿಷ ಯೋಚನೆ ಮಾಡಿ, ಯಾರು ಹೇಳಿದಾಗ ನಾನು ಕರಿತೀನಿ ಫಸ್ಟ್. ಇನ್ಚಾರ್ಜ್ ಸೂಪರಿಂಟೆಂಡೆಂಟ್ ಕರೆದು ಹೇಳಿದ ನಂತರ ಕೂಡ ಈ ಹೆಣ್ಣು ಮಗಳಿಗೆ ಹೆರಿಗೆ ಮಾಡಲು ನಿರಾಕರಿಸಿದರು ಡಾಕ್ಟರ್ ಪಾರ್ವತಮ್ಮ. ನಂದು ಒಬ್ಬಳದೇ ಅಲ್ಲ, ಇವತ್ತು OPD ಇರೋದು ಎಲ್ಲರೂ ರೆಫ್ಯೂಸ್ ಮಾಡಿದ್ದಾರೆ ಮೇಡಮ್. ಅಲ್ಲಿಂದ ಅಲ್ಲಿ ಕಳಿಸಿದ್ದಾರೆ. ಕೊನೆಗೆ ಡಾಕ್ಟರ್ ವಿಮಲಾ ಪಾಟೀಲ್ ತಾವೇ ಹೆರಿಗೆ ಮಾಡಲು ಮುಂದಾದರು. ಅಷ್ಟೊತ್ತಿಗೆ ಈಕೆಗೆ ಹೆರಿಗೆ ನೋವು ಶುರುವಾಗಿತ್ತು. ಬಂದವರು ಮಾಧ್ಯಮದವರು ಅಂತ ಗೊತ್ತಾದ ನಂತರ ನಾನೇ ಹೆರಿಗೆ ಮಾಡ್ತೀನಿ ಅಂತ ಎದ್ದು ನಿಂತವರು ಪಾರ್ವತಮ್ಮ. ಓಪನ್ ಸೀಕ್ರೆಟ್ ಇದೆ ಮೇಡಮ್ ಇದು. ಅದಕ್ಕೆ ಈ ಒಂದು ಟೆಲ್ಲಿಂಗ್ ಯೆಸ್ಟರ್ಡೇ somebody else refused. ಆಯ್ತು ಬಿಟ್ಬಿಡಿ. ನಿಮಗೆ I'm telling I do that inquiry afterwards. Yes madam. ಮೇಡಮ್ ಯಾರೋ ಒಂದು ಮಚ್ಚಗೆ ಕಲ್ಲೆಸಿತಾರೆ ಅಂತ ನೀವು ಹೋಗಿ ಅಲ್ಲಿಗೆ ಕಲ್ಲೆಸಿಬೇಕು ಅಂತಂದ್ರೆ ನಾನು ಮೇಡಮ್ಗೆ ಸೀಕ್ರೆಟ್ ಆಗಿ ಹೇಳ್ಬೋದಿತ್ತು. ನಿಮಗೆ ಗೊತ್ತಿದೆ ರೆಫ್ಯೂಸ್ ಮಾಡಿದ್ದಾರೆ ಅಂತ. ನಾನು ಹೇಳ್ತಾ ಇದ್ದೀನಲ್ಲಮ್ಮ, ನಾನು ನೋಡ್ಕೊತೀನಿ ಬಿಡಿ ಶಂಕರ್, ಬಿಟ್ಬಿಡಿ. ಈಕೆಯನ್ನ ಹೆರಿಗೆ ವಾರ್ಡ್ಗೆ ಸೇರಿಸಿ ನಮ್ಮ ಟೀಮ್ ವಾಪಸ್ ಬಂತು. ನಂತರ 2 ಗಂಟೆಗಳಲ್ಲಿ ಈಕೆ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳೆಂಬ ಸುದ್ದಿ ಬಂತು. ಇಡೀ ಕಥೆಗೆ ಸುಖಾಂತ್ಯ. ಒಂದು ವೇಳೆ ಈ ಪ್ರಕರಣ ಡಾಕ್ಟರ್ ವಿಮಲಾ ಪಾಟೀಲ್ರ ಗಮನಕ್ಕೆ ಬಂದಿರದಿದ್ರೆ
ಈಕೆ ಆಸ್ಪತ್ರೆ ಎದುರಿನ ಬಯಲಲ್ಲೇ ಅದೆಷ್ಟು ಹೊತ್ತು ಕಾಯಬೇಕಾಗ್ತಿತ್ತೋ, ಮಗುವಿನ ಗತಿ ಏನಾಗ್ತಿತ್ತೋ. ಡಾಕ್ಟರ್ ಪಾರ್ವತಮ್ಮನಂಥವರು ವೈದ್ಯ ಧರ್ಮ ಒತ್ತಟ್ಟಿಗಿರಲಿ, ಕೊನೆ ಪಕ್ಷ ಮಾನವೀಯತೆಯಿಂದಲಾದರೂ ವರ್ತಿಸಬೇಕು. ಜೈಶಂಕರ್ ಜೊತೆ ಅಶ್ವಥ್ ಎಸ್ ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.